ಹಲೋ ಗಾಯ್ಸ್, ನಾನಿವತ್ತು ಕುಕ್ಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಏನು ಅಂದರೆ ಕಾರ್ನ್ ಪಕೋಡ ಮಾಡ್ತಾಯಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾರ್ನ್ ಪಕೋಡ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂದರೆ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಳ್ಳೋಣ, ಒಂದು 4 ಆ್ಯಂಡ್ ಸ್ವಲ್ಪ ಕರ್ಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಒಂದು 4 ಈರುಳ್ಳಿ ತೊಗೊಳ್ಳೋಣ, ಆಮೇಲೆ ಸಾಂಬಾರು ಸೊಪ್ಪು ಆ್ಯಂಡ್ ಅರ್ಧ ಕಟ್ ಮಾಡಿರೋಂಥ ಲೆಮನ್ ತೊಗೊಳ್ಳೋಣ. ಸೊ ಹಾಗೆ ಸ್ವಲ್ಪ ಜೋಳ ತೊಗೊಳ್ಳೋಣ. ಓಕೆನಾ, ಇವಾಗೆಲ್ಲ ಮಿಕ್ಸ್ ಮಾಡೋಣ. ನಾನೆಲ್ಲ ರೆಡಿ ಮಾಡ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಇದಕ್ಕೆ ಹಾಕ್ತಾಯಿದ್ದೀನಿ, ನೀವೇ ನೋಡ್ಬೋದು. ಆ್ಯಂಡ್ ಅರ್ಧ ಕಪ್ಪಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ, ನೀವೇ ನೋಡ್ಬೋದು. ಆಮೇಲೆ ನಾನು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ನಂದು ಇದು ಫಸ್ಟ್ ಕುಕ್ಕಿಂಗ್ ವ್ಲಾಗ್. ನೀವು ತುಂಬ ಸಪೋರ್ಟ್ ಮಾಡಬೇಕು ಗಾಯ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಗಾಯ್ಸ್. ನಾವು ಒಂದೂವರೆ ಸ್ಪೂನಷ್ಟು ನಾವು ಜೀರಾ ಪೌಡರ್ ಹಾಕ್ಕೊತಾ ಇದ್ದೀವಿ. ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಳ್ಳಿ, ಓಕೆನಾ ಗಾಯ್ಸ್. ನೆಕ್ಸ್ಟ್ ನಾವು ಒಂದೊಂದು ಸ್ಪೂನಷ್ಟು ನಾವು ಗರಂ ಮಸಾಲ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಆ್ಯಂಡ್ ಖಾರದ ಪುಡಿ ಹಾಕ್ಕೊಳ್ಳೋಣ, ಚಿಲ್ಲಿ ಪೌಡರ್, ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸಾಲ್ಟ್, ಓಕೆ. ಆ್ಯಂಡ್ ನಾವು ಲೆಮನ್ ಹಾಕ್ಕೊಳ್ಳೋಣ, ಓಕೆನಾ. ಲೆಮನ್ ಏಕೆಂದರೆ ಸ್ವಲ್ಪ ತಿನ್ನೋದಕ್ಕೂ ಸ್ವಲ್ಪ ರುಚಿಯಾಗಿರುತ್ತೆ ಅಂತ, ಸೊ ಲೆಮನ್ ಹಾಕ್ಕೊಳ್ಳೋಣ, ಓಕೆನಾ, ಚೆನ್ನಾಗಿರುತ್ತೆ ಅಂತ. ಸೊ ನೆಕ್ಸ್ಟ್ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಇವಾಗ ಎಲ್ಲನೂ ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು, ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೊಳ್ಳೋಂಗೂ ಇಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಇವಾಗ ನೀವು ಮಿಕ್ಸ್ ಮಾಡಬೇಕಿದ್ರೆ ಆನಿಯನ್ ಇರುತ್ತಲ್ಲ, ಅದನ್ನು ನೀವು ಸ್ವಲ್ಪ ಬಿಡಿಸ್ತಾ ಹೋಗಿ. ನಾವು ಸ್ವಲ್ಪ ನೀರು ಹಾಕ್ಕೊಂಡೆ ನಾವು ಕಲಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಜಾಸ್ತಿ ನೀರಾದರೆ ಅದು ಆಯಿಲ್ಗೆ ಹಾಕೋದಕ್ಕೂ ಚೆನ್ನಾಗಿರಲ್ಲ. ಸೊ ನಾವೆಲ್ಲ ಮಿಕ್ಸ್ ಮಾಡಾಯಿತು, ನೀವೇ ನೋಡ್ಬೋದು ಹೇಗೆ ಮಿಕ್ಸ್ ಆಗಿದೆ ಅಂತ ನೋಡಿ. ಈಗ ಎಲ್ಲ ಮಿಕ್ಸ್ ಆಯಿತು. ಈಗ ನಾವು ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಳ್ಳೋಣ, ನೀವೇ ನೋಡ್ಬೋದು. ಎಷ್ಟು ಆಯಿಲ್ ಬೇಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ, ಓಕೆನಾ ಗಾಯ್ಸ್. ನಾನು ಆವಾಗಲೇ ಒಂದು ಇಂಗ್ರೀಡಿಯೆಂಟ್ನ ಮಿಸ್ ಮಾಡಿದ್ದೆ, ಅದು ಏನು ಅಂದರೆ ಸೋಡಾ ಹಾಕೋದೇನಕ್ಕೆ ಅಂದರೆ ಕ್ರಿಸ್ಪಿ ಆಗಿರುತ್ತೆ ತಿನ್ನೋದಕ್ಕೆ ಅಂತ. ಸೇಮ್ ಇದು ಹೇಗೆ ಬರುತ್ತೆ ಅಂದರೆ ಪಕೋಡ ಥರ ಬರುತ್ತೆ. ಸೊ ನಾವಿಲ್ಲಿ ಒಂದು ಎಕ್ಸ್ಟ್ರಾ ಏನು ಹಾಕಿದ್ದೀವಿ ಅಂದರೆ ಜೋಳ ಹಾಕಿದ್ದೀವಿ, ಕಾರ್ನ್ ಹಾಕಿದ್ದೀವಿ, ಆ್ಯಂಡ್ ಇನ್ನೂ ಸ್ವಲ್ಪ ಮಸಾಲೆಗಳನ್ನ ಇನ್ನೂ ನಾನು ಜಾಸ್ತಿ ಹಾಕಿದ್ದೀನಿ. ಗ್ಯಾಸ್ನ ಲೋ ಫ್ಲೇಮ್ಗೆ ಹಾಕಬೇಕು. ನಾವು ಫಸ್ಟ್ ರೌಂಡ್ ಹಾಕಿದ್ವಲ್ಲ, ಅದು ಸ್ವಲ್ಪ ಸೀದೋಗ್ಬಿಡ್ತು. ಆ್ಯಂಡ್ ನೆಕ್ಸ್ಟ್ ನೋಡಿ ಹೇಗೆ ಹಾಕ್ತೀವಿ ಅಂತ. ಗ್ಯಾಸ್ನ ನೀವು ಸ್ವಲ್ಪ ಲೋ ಫ್ಲೇಮ್ಗೆ ಇಟ್ಕೊಳ್ಳಿ, ಓಕೆನಾ. ಸೊ ನಾವು ನೆಕ್ಸ್ಟ್ ರೌಂಡ್ ಹಾಕಿದ್ದು ಚೆನ್ನಾಗಿ ಬಂತು. ಆ್ಯಂಡ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ನೀವೇ ನೋಡ್ಬೋದು, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕಾರ್ನ್ ಅಂತೂ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ ಅಂತೂ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್, ಟೇಕ್ ಕೇರ್.